ಸ್ನೇಹಿತರೆ, ಸಿಂಹಧ್ವಜ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಕುಜದೋಷ ಅಂದರೆ ಏನು, ಇದರ ಪ್ರಭಾವ ಹೇಗಿರುತ್ತೆ, ಮದುವೆ ಜೀವನದಲ್ಲಿ ಈ ಕುಜದೋಷದ ಪ್ರಭಾವ ಹೇಗಿರುತ್ತೆ, ವೈಯಕ್ತಿಕ ಜೀವನದಲ್ಲಿ ಯಾವ್ಯಾವ ರೀತಿಯ ಸಮಸ್ಯೆಗಳು ಉಂಟಾಗುತ್ತೆ ಅನ್ನೋದನ್ನ, ಹಾಗೆ ಇದಕ್ಕೆ ಪರಿಹಾರಗಳು ಏನು ಅನ್ನೋದೆಲ್ಲವನ್ನ ಈ ವಿಡಿಯೋದಲ್ಲಿ ತಿಳಿಸೋ ಪ್ರಯತ್ನ ಮಾಡ್ತೀನಿ. ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ, ನಿಮಗೆ ಈ ವಿಷಯದ ಬಗ್ಗೆ ಪೂರ್ತಿಯಾಗಿ ಕ್ಲಾರಿಟಿ ಕೊಡುವಂಥ ಪ್ರಯತ್ನವನ್ನು ಮಾಡಿದ್ದೀನಿ. ಅದಕ್ಕಿಂತ ಮೊದಲು ನೀವಿನ್ನು ಇದೇ ಮೊದಲನೇ ಬಾರಿಗೆ ನಮ್ಮ ಸಿಂಹಧ್ವಜ ಚಾನಲನ್ನು ನೋಡ್ತಾ ಇದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ. ಸ್ನೇಹಿತರೆ, ನಮ್ಮ ಚಾನಲ್ನಲ್ಲಿ ಕನ್ಸಲ್ಟೇಷನ್ ಆರಂಭ ಮಾಡಿದ ಮೇಲೆ ಸುಮಾರು 70% ಕಾಲ್ಗಳು ಈ ಕುಜದೋಷ, ಮದುವೆ ಸಮಸ್ಯೆ ಅಥವಾ ಡೈವೋರ್ಸ್ನಂತಹ ವಿಷಯಗಳಿಗೆ ಸಂಬಂಧಪಟ್ಟಿರೋ ಕಾಲ್ಗಳೇ ಬರ್ತಾ ಇದೆ. ಅಂದರೆ ಅರ್ಥ ಮಾಡ್ಕೊಳ್ಳಿ, ಈ ಸಮಸ್ಯೆ ಅದೆಷ್ಟು ಜನರಿಗೆ ತೊಂದರೆ ಕೊಡ್ತಾ ಇದೆ ಅನ್ನೋದನ್ನು. ಇನ್ನು ಈ ಸಮಸ್ಯೆ ಬಗ್ಗೆ ಜನರಲ್ಲಿ ಬಹಳಷ್ಟು ತಪ್ಪು ಕಲ್ಪನೆಗಳು ಕೂಡ ಇದೆ. ಅದಕ್ಕಿಂತ ಹೆಚ್ಚು ಭಯ ಜನರಲ್ಲಿ ಕಾಡ್ತಾ ಇದೆ. ಅಂತಹ ಎಲ್ಲ ಭಯವನ್ನು ನಿವಾರಿಸೋದು ಒಬ್ಬ ಜ್ಯೋತಿಷಿಯಾಗಿ ನನ್ನ ಕರ್ತವ್ಯ ಕೂಡ. ಸೊ ಭಯ ಪಡೋದು ಬೇಡ. ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ, ನಾನು ಎಲ್ಲವನ್ನ ಕ್ಲಿಯರ್ ಆಗಿ ವಿವರಿಸೋ ಪ್ರಯತ್ನ ಮಾಡ್ತೀನಿ. ಕುಜದೋಷ ಅಂದರೆ ಏನು? ಕುಜದೋಷ ಅಂದರೆ ಒಂದು ಜಾತಕದಲ್ಲಿ ಮಂಗಳ ಅಥವಾ ಕುಜ ಇರಬಾರದ ಜಾಗದಲ್ಲಿ ಇರುವಂಥದ್ದು. ಕುಜ ಸಹಜ ಪಾಪಗ್ರಹ. ಜಗಳಗಳು, ಸಿಟ್ಟು, ಮುಂಗೋಪ, ಹೋರಾಟ ಸ್ವಭಾವ, ಹೊಂದಾಣಿಕೆಯ ಗುಣ ಇಲ್ಲದೆ ಇರುವಂಥದ್ದು, ತೀವ್ರ ಹಠದ ಸ್ವಭಾವ, ಡಾಮಿನೇಟಿಂಗ್ ಪ್ರವೃತ್ತಿ, ಅಧಿಕಾರ ದರ್ಪ ತೋರಿಸುವಂಥದ್ದು, ಅಹಂಕಾರ, ಅಸೂಯೆ, ಸೇಡು, ದ್ವೇಷ, ಇವುಗಳಿಗೆಲ್ಲ ಈ ಕುಜನೇ ಕಾರಕತ್ವವನ್ನು ವಹಿಸ್ತಾನೆ. ಇಂತಹ ಗ್ರಹ ನಮ್ಮ ಜಾತಕದಲ್ಲಿ ಬಹುಮುಖ್ಯ ಸ್ಥಾನಗಳು ಅಂದರೆ ದುಡಿಮೆ, ಕುಟುಂಬ, ಮದುವೆ ಇಂತಹ ಪ್ರಮುಖ ಸ್ಥಾನಗಳಲ್ಲಿ ನೆಲೆಸಿದ್ರೆ ಆ ಭಾವಕ್ಕೆ ಹಾನಿಯನ್ನು ಉಂಟು ಮಾಡ್ತಾನೆ ಅನ್ನೋದನ್ನು ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಹಾಗಾದರೆ ಯಾವುದು ಅಂತ ಸ್ಥಾನ, ಯಾರಿಗೆ ಕುಜದೋಷ ಇದೆ ಅಂತ ನಾವು ತಿಳ್ಕೊಳ್ಳೋದು ಹೇಗೆ? ಯಾವುದೇ ಜಾತಕದಲ್ಲಿ ಕುಜದೋಷ ಇದೆಯಾ ಅಂತ ಕಂಡುಹಿಡಿಯೋದು ತುಂಬ ಸುಲಭ. ಜನ್ಮ ಲಗ್ನದಿಂದಾಗಲಿ ಅಥವಾ ಚಂದ್ರ ಇರೋ ಮನೆಯಿಂದಾಗಲಿ, ಮದುವೆಗೆ ಕಾರಕ ಗ್ರಹ ಆಗಿರೋ ಕಳತ್ರ ಕಾರಕ ಶುಕ್ರನಿಂದಾಗಲಿ ಲೆಕ್ಕ ಹಾಕಿದಾಗ ಮೊದಲನೇ ಮನೆ, ಎರಡನೇ ಮನೆ, ನಾಲ್ಕನೇ ಮನೆ, ಏಳನೇ ಮನೆ, ಎಂಟನೇ ಮನೆ ಅಥವಾ 12ನೇ ಮನೆಯಲ್ಲಿ ಕುಜ ಸ್ಥಿತನಾಗಿದ್ದರೆ ಅಂತಹ ಜಾತಕವನ್ನು ಕುಜದೋಷ ಹೊಂದಿರೋ ಜಾತಕ ಅಂತ ಪರಿಗಣಿಸಲಾಗುತ್ತೆ. ಹಾಗಾದರೆ ಈ ಮನೆಗಳೇ ಯಾಕೆ? ಅಂದರೆ ಇಂತಹ ಮನೆಗಳಲ್ಲಿದ್ದರೆ ಮಾತ್ರ ಕುಜದೋಷ ಅಂತ ಹೇಳೋದು ಯಾಕೆ? ಇದನ್ನು ತಿಳ್ಕೋಬೇಕು ಅಂದರೆ ಕುಜನ ದೃಷ್ಟಿಯ ಬಗ್ಗೆ ತಿಳ್ಕೋಬೇಕು. ಪ್ರತಿ ಗ್ರಹಗಳಿಗೂ ದೃಷ್ಟಿ ಅನ್ನೋ ಒಂದು ವಿಶೇಷ ಶಕ್ತಿ ಇರುತ್ತೆ ಅನ್ನೋದನ್ನು ಹೇಳಿದ್ದೆ. ಯಾವ ಯಾವ ಗ್ರಹಗಳಿಗೆ ಯಾವ ಯಾವ ಮನೆಯನ್ನು ದೃಷ್ಟಿಸುವ ಅಥವಾ ಆ ಮನೆಯ ಮೇಲೆ ಪ್ರಭಾವ ಬೀರೋ ಶಕ್ತಿ ಇರುತ್ತೆ ಅನ್ನೋದನ್ನು ನಾನು ಈಗಾಗಲೇ ಹಿಂದೆ ವಿಡಿಯೋಗಳಲ್ಲಿ ಹೇಳಿದ್ದೆ. ಆ ವಿಡಿಯೋದ ಲಿಂಕನ್ನು ಡಿಸ್ಕ್ರಿಪ್ಷನ್ ಹಾಗೂ ಕಮೆಂಟ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ, ನೀವು ಅದನ್ನು ನೋಡ್ಕೋಬಹುದು. ಇನ್ನು ಕುಜನಿಗೆ 7ನೇ ಮನೆಯ ಸಾಮಾನ್ಯ ದೃಷ್ಟಿಯ ಜೊತೆಗೆ ತಾನಿರೋ ಮನೆಯಿಂದ 4ನೇ ಮನೆ ಮತ್ತು 8ನೇ ಮನೆಯನ್ನ ದೃಷ್ಟಿಸೋ ವಿಶೇಷ ದೃಷ್ಟಿ ಇರುತ್ತೆ. ಅಂದರೆ ಕುಜ ತಾನಿರೋ ಮನೆಯನ್ನ ಸೇರಿದ ಹಾಗೆ ತಾನಿರೋ ಮನೆಯಿಂದ 4ನೇ ಮನೆಯನ್ನ, 7ನೇ ಮನೆಯನ್ನ ಮತ್ತು 8ನೇ ಮನೆಯನ್ನ ಕೂಡ ಪ್ರಭಾವಕ್ಕೊಳಪಡಿಸುವಂಥ ಶಕ್ತಿಯನ್ನ ಹೊಂದಿದ್ದಾನೆ. ಲಗ್ನದಲ್ಲಿರೋ ಕುಜ ಲಗ್ನದ ಮೇಲೆ ಪ್ರಭಾವ ಬೀರುವುದರ ಜೊತೆಗೆ 4ನೇ ಮನೆ ಅಂದರೆ ನಾವು ಯಾವ ಮನೆಯನ್ನ ಸುಖಸ್ಥಾನ, ಗೃಹಸ್ಥಾನ ಅಥವಾ ಮಾತೃಸ್ಥಾನ ಅಂತ ಹೇಳ್ತೀವೋ ಆ ಮನೆಯ ಮೇಲೆ ಮತ್ತು 7ನೇ ಮನೆ ಅಂದರೆ ಮದುವೆ ಜೀವನಕ್ಕೆ ಅತ್ಯಂತ ಪ್ರಮುಖವಾದ ಸ್ಥಾನ ಅಂತ ಪರಿಗಣಿಸೋ ಕಳತ್ರ ಸ್ಥಾನದ ಮೇಲೆ ತನ್ನ ಸಪ್ತಮ ದೃಷ್ಟಿಯಿಂದ ಪ್ರಭಾವವನ್ನು ಉಂಟು ಮಾಡ್ತಾನೆ. ಜೊತೆಗೆ ಅಷ್ಟಮ ಸ್ಥಾನವನ್ನು ಕೂಡ ಕುಜ ತನ್ನ ಅಷ್ಟಮ ದೃಷ್ಟಿಯಿಂದ ಪ್ರಭಾವಕ್ಕೆ ಒಳಪಡಿಸ್ತಾನೆ. ಈ ಭಾವವನ್ನು ರಂಧ್ರಭಾವ, ರಹಸ್ಯ ಸ್ಥಾನ, ಆಯುಷ್ಯ ಸ್ಥಾನ ಅಂತ ಕೂಡ, ಹಾಗೆ ಮಾಂಗಲ್ಯ ಸ್ಥಾನ ಅಂತ ಕೂಡ ಕರೆಯಲಾಗುತ್ತೆ. ಕುಜನ ದೃಷ್ಟಿ ಈ ಸ್ಥಾನದ ಮೇಲಿರೋದು ಮದುವೆಯ ನಂತರದ ಜೀವನಕ್ಕಾಗಲಿ, ಆರೋಗ್ಯ, ಆಯುಷ್ಯ ಮುಂತಾದ ವಿಷಯಗಳಿಗಾಗಲಿ ಒಳ್ಳೆಯದಲ್ಲ ಅಂತ ಹೇಳಲಾಗುತ್ತೆ. ಹೀಗಾಗಿ ಲಗ್ನದಲ್ಲಿ ಕುಜ ಇರೋದು ಶುಭವಲ್ಲ. ಇದನ್ನ ಗಂಭೀರ ಕುಜದೋಷ ಅಂತಾನೆ ಪರಿಗಣಿಸಲಾಗುತ್ತೆ. ಇನ್ನು 2ನೇ ಮನೆಯಲ್ಲಿರೋ ಕುಜನು ಕುಟುಂಬ ಸ್ಥಾನ ಅಂದರೆ 2ನೇ ಮನೆಯಲ್ಲಿ ಇರೋದು ಶುಭ ಅಲ್ಲ. ಇದು ದೃಷ್ಟಿಗಿಂತ ಹೆಚ್ಚಾಗಿ ಕುಟುಂಬ ಸ್ಥಾನದಲ್ಲಿಯೇ ಕುಜ ಇದ್ದಾಗ ಮನೆಯಲ್ಲಿ ಅಥವಾ ಮನೆಯವರೊಂದಿಗೆ ಜಗಳ, ಮನಸ್ತಾಪಗಳು, ಘರ್ಷಣೆ ಉಂಟಾಗುವಂಥ ಸಾಧ್ಯತೆ ಇರುತ್ತೆ. ಸಪ್ತಮದಿಂದ ಲೆಕ್ಕ ಮಾಡಿದರೆ ಈ ಭಾವ ಅಷ್ಟಮವಾಗುತ್ತೆ. ಅಂದರೆ ಸಂಗಾತಿಯ ಆಯುಷ್ಯವನ್ನು ಕೂಡ ಇದೇ ಮನೆಯಿಂದ ಲೆಕ್ಕಿಸಬಹುದಾದ ಕಾರಣ ಇಂತಹ ಮನೆಯಲ್ಲಿ ಕುಜ ಇರೋದು ಜಾತಕರಿಗೆ ಕುಜದೋಷ ಅಂತಾನೆ ಪರಿಗಣಿಸಲಾಗುತ್ತೆ.
ದ್ವಿತೀಯ ಭಾವದಲ್ಲಿರೋ ಕುಜ ತನ್ನ 4ನೇ ದೃಷ್ಟಿಯಿಂದ ಸಂತಾನ ಭಾವವನ್ನು ಅಂದರೆ ಪಂಚಮ ಭಾವ 5ನೇ ಮನೆಯನ್ನು ನೋಡೋದ್ರಿಂದ ಈ ಭಾವಕ್ಕೂ ಹಾನಿಯನ್ನು ಉಂಟು ಮಾಡೋ ಸಾಧ್ಯತೆ ಇರುತ್ತೆ. ಹಾಗೆ ತನ್ನ ಸಪ್ತಮ ದೃಷ್ಟಿಯಿಂದ ಅಷ್ಟಮ ಸ್ಥಾನವನ್ನು ಕೂಡ ಇಲ್ಲಿಂದ ನೋಡ್ತಾನೆ. ಹೀಗಾಗಿ ಮತ್ತೆ ಈ ಭಾವದಿಂದಲೂ ಅಷ್ಟಮ ಸ್ಥಾನದ ಮೇಲೆ ಕುಜ ದೃಷ್ಟಿ ಪ್ರಭಾವವನ್ನು ಉಂಟು ಮಾಡುತ್ತೆ. ಇನ್ನು ತನ್ನ ಅಷ್ಟಮ ದೃಷ್ಟಿಯಿಂದ 9ನೇ ಮನೆಯಾದ ಭಾಗ್ಯಸ್ಥಾನವನ್ನು ನೋಡ್ತಾನೆ. ಜಾತಕದಲ್ಲಿಯೇ ಅತ್ಯಂತ ಶುಭ ಸ್ಥಾನವಾದ ಈ ಭಾಗ್ಯಭಾವದ ಮೇಲೆ ಕುಜನ ದೃಷ್ಟಿ ಈ ಭಾವಕ್ಕೆ ಸಮಸ್ಯೆಯನ್ನು ಉಂಟು ಮಾಡುತ್ತೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಇನ್ನು ಕುಜ 4ನೇ ಮನೆಯಲ್ಲಿದ್ದಾಗ ತನ್ನ 4ನೇ ದೃಷ್ಟಿಯಿಂದ 7ನೇ ಮನೆಯ ಮೇಲೆ ಅಂದರೆ ಕಳತ್ರ ಸ್ಥಾನವನ್ನು ನೋಡ್ತಾನೆ. ಇಲ್ಲಿ ತಾನಿರೋ 4ನೇ ಮನೆಯನ್ನ ಸಮಸ್ಯೆಗೆ ಉಂಟು ಮಾಡೋದ್ರ ಜೊತೆಗೆ ಸಪ್ತಮ ಸ್ಥಾನವನ್ನು ಕೂಡ ತನ್ನ ದೃಷ್ಟಿಯಿಂದ ಸಮಸ್ಯೆ ಉಂಟಾಗುವಂತೆ ಮಾಡ್ತಾನೆ. 7ನೇ ದೃಷ್ಟಿ 10ನೇ ಮನೆಯ ಮೇಲೂ 8ನೇ ದೃಷ್ಟಿ 11ನೇ ಮನೆಯ ಮೇಲೂ ಕುಜನ ಪ್ರಭಾವ ಇದ್ದೇ ಇರುತ್ತೆ ಅನ್ನೋದನ್ನು ನಾನಿಲ್ಲಿ ನಿಮಗೆ ಬಿಡಿಸಿ ಹೇಳಬೇಕಾಗಿಲ್ಲ. ಇನ್ನು ಸ್ವತಃ ಕುಜ ಸಪ್ತಮ ಭಾವದಲ್ಲಿರೋದು ಖಂಡಿತ ಮದುವೆ ಜೀವನಕ್ಕೆ ಒಳ್ಳೆಯದಲ್ಲ. ತಾನಿರೋ 7ನೇ ಮನೆಯನ್ನ ಪೂರ್ತಿಯಾಗಿ ಸಮಸ್ಯೆಗೆ ಸಿಲುಕುವಂತೆ ಮಾಡೋ ಶಕ್ತಿ ಕುಜನಿಗಿದೆ. ತನ್ನ ಸಪ್ತಮ ದೃಷ್ಟಿಯ ಮೂಲಕ ಲಗ್ನವನ್ನ, ಅಷ್ಟಮ ದೃಷ್ಟಿಯ ಮೂಲಕ ಕುಟುಂಬ ಸ್ಥಾನವಾದ ದ್ವಿತೀಯ ಭಾವವನ್ನು ದೃಷ್ಟಿಸ್ತಾನೆ. ಇನ್ನು ಅಷ್ಟಮದಲ್ಲಿರೋ ಕುಜ ತಾನಿರುವ ಅಷ್ಟಮ ಸ್ಥಾನವನ್ನ ಕೆಡಿಸೋ ಮೂಲಕ ತನ್ನ ಸಪ್ತಮ ದೃಷ್ಟಿಯಿಂದ ದ್ವಿತೀಯ ಸ್ಥಾನವನ್ನ ನೋಡ್ತಾನೆ. ಹೀಗಾಗಿ ಇದನ್ನ ಕೂಡ ಕುಜದೋಷ ಅಂತಾನೆ ಪರಿಗಣಿಸಲಾಗುತ್ತೆ. ಇನ್ನು 12ನೇ ಮನೆಯಾದ ವ್ಯಯಸ್ಥಾನದಲ್ಲಿ ಕುಜ ಇರೋದು ಕೂಡ ಕುಜದೋಷಕ್ಕೆ ಕಾರಣವಾಗುತ್ತೆ. 12ನೇ ಮನೆಯಲ್ಲಿರೋ ಕುಜ ತನ್ನ ಅಷ್ಟಮ ದೃಷ್ಟಿಯಿಂದ ಸಪ್ತಮ ಸ್ಥಾನವನ್ನ ಅಂದ್ರೆ 7ನೇ ಮನೆಯನ್ನ ನೋಡ್ತಾನೆ. ಇದರಿಂದ ಕುಜದೋಷ ಉಂಟಾಗುತ್ತೆ. ಈ ಎಲ್ಲವನ್ನ ಜನ್ಮಲಗ್ನದಿಂದ ಹಾಗೂ ಚಂದ್ರಲಗ್ನದಿಂದ ಎರಡರಿಂದಾನೂ ನೋಡಬೇಕಾಗುತ್ತೆ. ಇನ್ನೂ ಹಲವಾರು ಜ್ಯೋತಿಷ್ಯ ಪಂಡಿತರು ಈ ದೋಷವನ್ನ ಕಳತ್ರಕಾರಕ ಶುಕ್ರನಿಂದ ಕೂಡ ನೋಡಬೇಕು ಅನ್ನೋ ವಾದವನ್ನ ಮಾಡ್ತಾರೆ. ಶುಕ್ರನಿಂದ ಅಷ್ಟೇನೂ ಸಮಸ್ಯೆ ಉಂಟು ಮಾಡ್ತಾನೆ ಅನ್ನೋ ರೀತಿ ನನಗೆ ಇಲ್ಲಿಯವರೆಗೂ ಪರ್ಸ್ನಲ್ ಆಗಿ ಜಾಸ್ತಿ ಆ ಥರ ಏನೂ ಸಮಸ್ಯೆ ಆಗುವಂತೆ ಅನುಭವಕ್ಕೆ ಬಂದಿಲ್ಲ. ಆದರೂ ಸ್ವಲ್ಪ ಪ್ರಮಾಣದಲ್ಲಿ ಚಿಕ್ಕ ಪುಟ್ಟ ಪರಿಹಾರಗಳನ್ನು ಮಾಡಿಕೊಳ್ಳೋದು ಒಳ್ಳೆಯದು ಅಂತಾನೆ ಹೇಳ್ತೀನಿ. ಈ ದೋಷ ಜನ್ಮಲಗ್ನದಿಂದ ಹಾಗೆ ಚಂದ್ರ ಇರೋ ಮನೆಯಿಂದ ತುಂಬಾನೇ ಪರಿಣಾಮಕಾರಿಯಾಗಿರೋದಂತೂ ಸತ್ಯ. ಇದಿಷ್ಟೇ ಅಲ್ಲದೆ ಸಪ್ತಮಾಧಿಪತಿಯೊಂದಿಗೆ ಕುಜ ಇದ್ರೂ ಸಪ್ತಮಾಧಿಪತಿಯನ್ನ ಕುಜ ದೃಷ್ಟಿಸಿದ್ರೂ ತಕ್ಕ ಮಟ್ಟಿಗೆ ಅದನ್ನ ಕುಜದೋಷ ಅಂತಾನೆ ಪರಿಗಣಿಸಬೇಕಾಗುತ್ತೆ ಅನ್ನೋದನ್ನ ಕೂಡ ನೆನಪಲ್ಲಿಟ್ಕೋಬೇಕು. ಹಾಗಾದ್ರೆ ಕುಜದೋಷ ಇದ್ರೆ ಸಮಸ್ಯೆ ಏನು? ಮದುವೆ ಆಗೋದೇ ಇಲ್ವಾ? ಅಥವಾ ಕುಜದೋಷ ಇರೋರು ಮದುವೆ ಆಗಲೇಬಾರ್ದಾ? ಹಾಗೇನಿಲ್ಲ. ಅದಕ್ಕೂ ಮೊದಲು ಕುಜದೋಷ ಇದ್ರೆ ಏನೆಲ್ಲ ಸಮಸ್ಯೆಗಳಿರುತ್ತೆ ಅನ್ನೋದನ್ನ ಮೊದಲು ಅರ್ಥ ಮಾಡ್ಕೋಬೇಕು. ದೃಷ್ಟಿಯನ್ನ ಸೆಕೆಂಡ್ರಿ ಆಗಿ ತೆಗೆದುಕೊಂಡು ಮೊದಲು ಕುಜ ಯಾವ ಮನೆಯಲ್ಲಿದ್ದಾನೆ ಅನ್ನೋದನ್ನ ತಿಳ್ಕೊಂಡ್ರೆ ಇದರ ತೀವ್ರತೆಯನ್ನ ನಿರ್ಧಾರ ಮಾಡೋದಕ್ಕೆ ಈಸಿ ಆಗುತ್ತೆ. ಈ ಕುಜದೋಷ ಇದ್ದ ವ್ಯಕ್ತಿ ಮುಂಗೋಪಿ, ತೀವ್ರ ಸಿಟ್ಟುಳ್ಳವನು, ಹಠ ಸ್ವಭಾವ ಹೊಂದಿರುವವನು ಆಗಿರೋ ಸಾಧ್ಯತೆ ಇರುತ್ತೆ. ಜಗಳದಲ್ಲಿ ಆಸಕ್ತಿ, ಹೋರಾಟ, ಗಲಾಟೆಗಳಲ್ಲಿ ಆಸಕ್ತಿ ಹೊಂದಿದವರು ಆಗಿರ್ತಾರೆ. ಕೆಲವೊಮ್ಮೆ ಆರೋಗ್ಯದಲ್ಲಿ, ಸಂಪಾದನೆಯಲ್ಲಿ, ಉದ್ಯೋಗದಲ್ಲಿ ಅಥವಾ ಅಧಿಕ ಖರ್ಚಿನಲ್ಲಿ ಸಮಸ್ಯೆಗಳನ್ನು ಎದುರಿಸಬಹುದು. ವಾಹನ ಅಪಘಾತ ಮುಂತಾದ ಸಮಸ್ಯೆಗಳಿಗೂ ಕೂಡ ಇದು ಕಾರಣ ಆಗಬಹುದು. ಇದು ಜಾತಕದಲ್ಲಿರೋ ಕುಜನ ಸ್ಥಿತಿಯ ಮೇಲೆ ಆಧಾರವಾಗಿರುತ್ತೆ. ಹೀಗಿದ್ದಾಗ ಹೆಚ್ಚಿನ ಪ್ರಭಾವ ಇವರ ಸಂಗಾತಿಯ ಮೇಲೆ ಆಗೋ ಕಾರಣ ಇದನ್ನ ಹೆಚ್ಚಾಗಿ ಮದುವೆ ಜೀವನಕ್ಕೆ ಲಿಂಕ್ ಮಾಡಲಾಗುತ್ತೆ. ಕೇವಲ ಕುಜದೋಷ ಇದ್ರೆ ಮದುವೆನೇ ಆಗೋದಿಲ್ಲ ಅಂತ ಶಾಸ್ತ್ರಗಳಲ್ಲಿ ಎಲ್ಲೂ ಕೂಡ ಉಲ್ಲೇಖ ಆಗಿಲ್ಲ. ಯಾವ ಜ್ಯೋತಿಷಿಗಳು ಆ ರೀತಿ ಅಭಿಪ್ರಾಯ ಪಟ್ಟಿಲ್ಲ. ಸುಮಾರಾಗಿ 30ರಿಂದ 40% ಜಾತಕಗಳಲ್ಲಿ ಅಂದ್ರೆ ನಮ್ಮ ಇಡೀ ಜನಸಂಖ್ಯೆಯ 30ರಿಂದ 40% ಜಾತಕದಲ್ಲಿ ಅಥವಾ ದಂಪತಿಗಳಲ್ಲಿ ಒಬ್ರಿಗಾದ್ರೂ ಚಿಕ್ಕದಾಗಿ ಆದ್ರೂ ಕೂಡ ಸಮಸ್ಯೆ ಇದ್ದೇ ಇರುತ್ತೆ ಅಂತಾನೆ ಹೇಳ್ಬೋದು. ಕುಜದೋಷ ಅಂತ ಮೇಲ್ನೋಟಕ್ಕೆ ಕಾಣಿಸೋ ಎಲ್ಲರ ಜಾತಕದಲ್ಲೂ ಇದರ ತೀವ್ರತೆ ಇರೋದಿಲ್ಲ. ಬೇಕಾದಷ್ಟು ಜನ ಕುಜದೋಷ ಇದ್ದವರು ತುಂಬಾನೇ ಸಂತೋಷವಾಗಿ ಮದುವೆಯ ಜೀವನವನ್ನ ನಡೆಸ್ತಾ ಇದ್ದಾರೆ. ಹೀಗಾಗಿ ಕುಜದೋಷ ಅಂದ್ರೆ ಅದೇನೋ ಶಾಪ, ಅದೇನೋ ತುಂಬಾ ದೊಡ್ಡ ಸಮಸ್ಯೆ ಅಂತ ಆ ಥರ ತಿಳಿದುಕೊಂಡು ಹೋಗಿ ತಪ್ಪು ತಿಳುವಳಿಕೆ ಮಾಡ್ಕೊಳ್ಳೋದು ಬೇಡ. ಹಾಗಾದ್ರೆ ತೀವ್ರತೆ ಹೇಗೆ ಪರಿಶೀಲಿಸಬೇಕು? ಯಾರಿಗೆ ಈ ಕುಜದೋಷ ಹೆಚ್ಚು ಸಮಸ್ಯೆಯನ್ನ ಉಂಟು ಮಾಡುತ್ತೆ? ನೋಡಿ, ಇಲ್ಲಿ ಬಹಳಷ್ಟು ವಿಷಯವನ್ನ ನಾವು ಗಣನೆಗೆ ತೆಗೆದುಕೊಳ್ಳಬೇಕು. ಇದನ್ನ ಗಾಳಿಯಲ್ಲಿ ಗುಂಡು ಹೊಡೆದ ಹಾಗೆ ಅಂದಾಜಿಸೋದಕ್ಕೆ ಸಾಧ್ಯ ಇಲ್ಲ. ಮೊದಲಿಗೆ ಕುಜದೋಷ ಇದ್ದ ಜಾತಕವನ್ನ ಪರಿಶೀಲಿಸಬೇಕು. ಲಗ್ನವನ್ನ, ಲಗ್ನಾಧಿಪತಿಯ ಬಲವನ್ನ ಅರ್ಥ ಮಾಡ್ಕೋಬೇಕು.
ನಂತರ ಕುಜ ಆ ಜಾತಕಕ್ಕೆ ಯೋಗಕಾರಕನೋ ಅಥವಾ ಮಾರಕನೋ ಅನ್ನೋದನ್ನ ತಿಳ್ಕೋಬೇಕು. ಕುಜ ಯಾವ ಮನೆಯ ಅಧಿಪತಿಯಾಗ್ತಾನೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಕುಜ ಲಗ್ನ, ದ್ವಿತೀಯ, ಚತುರ್ಥ, ಸಪ್ತಮ, ಅಷ್ಟಮ, ವ್ಯಯ ಈ ಯಾವ ಮನೆಗಳಲ್ಲಿ ಅದೇ ಅಧಿಪತಿಯಾಗಿ ಆ ಮನೆಯಲ್ಲಿ ಇದ್ರೆ ಕುಜದೋಷದ ತೀವ್ರತೆ ಹೆಚ್ಚು ಪ್ರಮಾಣದಲ್ಲಿ ಇರೋದಿಲ್ಲ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಇನ್ನು ಕುಜ ಇರೋ ಮನೆಯ ಮೇಲೆ ಶುಭ ಗ್ರಹಗಳ ದೃಷ್ಟಿ ಇದೆಯಾ ಅಥವಾ ಪಾಪಗ್ರಹಗಳ ದೃಷ್ಟಿ ಇದೆಯಾ ಅಂತ ನೋಡ್ಕೋಬೇಕು. ಕುಜ ಯಾವ ರಾಶಿಯಲ್ಲಿ ಇದ್ದಾನೆ, ಸ್ನೇಹಿತನ ಮನೆಯಲ್ಲಿದ್ದಾನ, ಶತ್ರುವಿನ ಮನೆಯಲ್ಲಿದ್ದಾನ, ಅಥವಾ ನೀಚನಾಗಿದ್ದಾನ ಅಥವಾ ಉಚ್ಚನಾಗಿದ್ದಾನ, ಇದೆಲ್ಲವನ್ನ ಕೂಡ ನೋಡ್ಕೋಬೇಕು. ಕುಜನೊಂದಿಗೆ ರಾಹು, ಬುಧ, ಶನಿ, ಕೇತು, ಸೂರ್ಯ ಈ ಗ್ರಹಗಳು ಕುಜದೋಷದಲ್ಲಿರುವ ಜಾತಕದಲ್ಲಿ ಇರಬಾರ್ದು. ಇದು ಇನ್ನಷ್ಟು ಸಮಸ್ಯೆಯನ್ನ ಹೆಚ್ಚಿಸಬಹುದು. ಇನ್ನು ಬಹಳಷ್ಟು ವಿಧಾನಗಳಿದೆ. ಉದಾಹರಣೆಗೆ ಕುಜನ ಡಿಗ್ರಿ, ಷಡ್ಬಲ, ನವಾಂಶ ಮುಂತಾದ ಎಲ್ಲ ವಿಧಾನಗಳಲ್ಲೂ ಕೂಡ ಕುಜನನ್ನ ಪರೀಕ್ಷಿಸಿ ನೋಡಬೇಕಾಗತ್ತೆ. ಇದೆಲ್ಲವನ್ನ ಜಾತಕರು ತಮಗೆ ತಾವೇ ಪರಿಶೀಲನೆ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಜ್ಯೋತಿಷ್ಯರ ಸಲಹೆಯನ್ನ ಪಡೆಯೋದು ಕಡ್ಡಾಯ. ಇನ್ನು ಈ ಜಾತಕದ ಕುಜದೋಷಕ್ಕೆ ಪರಿಹಾರ ಇದೆಯಾ? ಇದನ್ನ 3 ವಿಭಿನ್ನ ರೀತಿಯಲ್ಲಿ ಉತ್ತರಿಸಬಹುದು. ಒಂದು, ನಮ್ಮ ದೃಷ್ಟಿಕೋನವನ್ನ ಬದಲಾಯಿಸಿಕೊಂಡು ನಮ್ಮ ಕೆಲವು ಸ್ವಭಾವವನ್ನ ಸರಿಪಡಿಸಿಕೊಳ್ಳೋದು. ಎರಡನೇದು, ಆಧ್ಯಾತ್ಮಿಕ ಅಥವಾ ದೈವಿಕ ಆರಾಧನೆಯ ಮೂಲಕ ಈ ಸಮಸ್ಯೆಯನ್ನ ಎದುರಿಸೋ ಶಕ್ತಿಯನ್ನ ಪಡ್ಕೊಳ್ಳೋದು. ಇನ್ನು ಮೂರನೇದು, ಜಾತಕವನ್ನ ಸಂಪೂರ್ಣವಾಗಿ ಬದಲಾಯಿಸೋದು. ಯಾವ ಜ್ಯೋತಿಷಿಯಿಂದಲೂ ಈ 3ನೇ ಆಪ್ಷನ್ ಅನ್ನ ಮಾತ್ರ ಖಂಡಿತವಾಗ್ಲೂ ನಡೆಸ್ಕೊಡೋದಕ್ಕೆ ಸಾಧ್ಯ ಇಲ್ಲ. ಯಾರ ಜಾತಕವನ್ನು ಕೂಡ ಯಾರಿಂದಲೂ ಬದಲಾಯಿಸೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಈ 3ನೇ ಆಪ್ಷನ್ಗೆ ಹೋಗಿ ಯಾವತ್ತೂ ಮೋಸಕ್ಕೊಳಗಾಗಬೇಡಿ. ಮೊದಲು, ಕುಜದೋಷ ಇರೋ ವ್ಯಕ್ತಿ ತನ್ನ ಬಗ್ಗೆ ತಾನು ಸಂಪೂರ್ಣವಾಗಿ ತಿಳಿದುಕೊಳ್ಳೋದು, ಇದಕ್ಕೆ ಜ್ಯೋತಿಷಿಗಳ ಸಹಾಯ ಪಡೆದುಕೊಂಡು ಮುಕ್ತವಾಗಿ ಸಮಾಲೋಚನೆ ನಡೆಸೋದು, ತನ್ನ ವೈಯಕ್ತಿಕ ಜೀವನದಲ್ಲಿ ಕೆಲವು ಬದಲಾವಣೆಯನ್ನು ಮಾಡಿಕೊಳ್ಳೋದು, ತನ್ನ ಸ್ವಭಾವದಲ್ಲಿರೋ ಸಮಸ್ಯೆಯನ್ನ ಒಪ್ಪಿಕೊಂಡು ಅದನ್ನ ತಿದ್ದುಕೊಳ್ಳೋದಕ್ಕೆ ಅಥವಾ ತನ್ನ ಸಂಗಾತಿಗೆ ಸಮಸ್ಯೆ ಇದ್ರೆ ಅದಕ್ಕೆ ಹೊಂದಿಕೊಂಡು ಬದುಕೋದನ್ನ ರೂಢಿಸ್ಕೊಳ್ಳೋದು. ಈ ಕುಜದೋಷಕ್ಕೆ ಜ್ಯೋತಿಷಿ ನೀಡಿದ ಪರಿಹಾರವನ್ನ ಕಡ್ಡಾಯವಾಗಿ ಪಾಲನೆ ಮಾಡೋದು. ಇಲ್ಲಿ ಪರಿಹಾರಗಳು ಕೇವಲ ಲಕ್ಷಾಂತರ ಹಣ ಖರ್ಚು ಮಾಡಿ ಒಂದೇ ದಿನದಲ್ಲಿ ಮುಗಿಸಿಕೊಳ್ಳೋ ಪರಿಹಾರ ಆಗಿರೋದಿಲ್ಲ. ಅದನ್ನ ಮಾಡಿದ್ರೂ ಕೂಡ ಸ್ವಭಾವ ಬದಲಾಗದೆ, ಅಭ್ಯಾಸ ರೂಢಿಯಾಗದೆ ಇದ್ರೆ ಕುಜದೋಷ ಎಳ್ಳಷ್ಟು ಕಡಿಮೆ ಆಗೋದಿಲ್ಲ. ನಾವೇ ಖರ್ಚಿಲ್ಲದೆ ಮನೆಯಲ್ಲೇ ಮಾಡಿಕೊಳ್ಳಬಹುದಾದ ಪರಿಹಾರಗಳು ಬೇಕಾದಷ್ಟಿದೆ. ಅದನ್ನ ಮನೆಯಲ್ಲೇ ಮಾಡಿಕೊಳ್ಳಬಹುದು. ಕುಜದೋಷ ಖಂಡಿತ ಶಾಪ ಅಲ್ಲ. ಈ ದೋಷವನ್ನ ಸರಿಯಾಗಿ ಬಳಸ್ಕೊಂಡ್ರೆ ಇದನ್ನ ಖಂಡಿತ ಬಗೆಹರಿಸ್ಕೊಂಡು ಉಪಯುಕ್ತವಾಗುವಂತೆ ಬದಲಾಯಿಸಿಕೊಳ್ಳಬಹುದು. ಬಹಳಷ್ಟು ಜನರ ಜಾತಕದಲ್ಲಿ ಕುಜದೋಷ ಇದ್ರೂ ಕೂಡ ಅತ್ಯಂತ ಸಂತೋಷದ ಜೀವನ ನಡೆಸ್ತಾ ಇದ್ದಾರೆ. ಹಾಗಾಗಿ ಭಯ ಪಡಬೇಡಿ. ನಿಮಗೆ ಈ ದೋಷ ಇದ್ರೆ ಒಮ್ಮೆ ಸರಿಯಾದ ಜ್ಯೋತಿಷಿಗೆ ನಿಮ್ಮ ಜಾತಕವನ್ನ ತೋರಿಸಿ ಪರಿಶೀಲನೆ ಮಾಡಿಕೊಳ್ಳಿ. ಇಂತಹ ಸಮಸ್ಯೆಗಳಿಗೆ ನೀವು ನನ್ನನ್ನು ಕೂಡ ಸಂಪರ್ಕಿಸಬಹುದು. ಈ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ನಂಬರ್ಗೆ ಕಾಲ್ ಮಾಡಿ ಒಂದು ಜಾತಕ ಪರಿಶೀಲನೆಗೆ 399 ಹಾಗೂ ದಂಪತಿಗಳಿಬ್ಬರ ಜಾತಕ ಪರಿಶೀಲನೆಗೆ 659 ರೂಪಾಯಿ ಕನ್ಸಲ್ಟೇಷನ್ ಫೀ ಇರುತ್ತೆ. ಸಂಪೂರ್ಣವಾಗಿ ನಿಮ್ಮ ಜಾತಕವನ್ನ ಪರಿಶೀಲನೆ ಮಾಡಿ ನಿಮ್ಮ ಪ್ರತಿ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರವನ್ನ ಸುಲಭವಾಗಿ ಖರ್ಚಿಲ್ಲದೆ ನಿಮ್ಮ ಮನೆಯಲ್ಲೇ ಮಾಡಿಕೊಳ್ಳಬಹುದಾದ ಉಪಾಯಗಳನ್ನು ಸೂಚಿಸಲಾಗುತ್ತೆ. ಈ ವಿಧಾನ ಬಹಳಷ್ಟು ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ. ಮುಕ್ತವಾಗಿ ನಮ್ಮೊಂದಿಗೆ ಮಾತನಾಡಿ ನಿಮ್ಮೆಲ್ಲ ಅನುಮಾನಗಳಿಗೆ ಉತ್ತರ ಕೊಡ್ತೀನಿ. ನೀವು ನನ್ನ ಹತ್ರನೇ ಮಾತಾಡಬೇಕು ಅಂತೇನಿಲ್ಲ. ನಿಮ್ಮಲ್ಲಿ ಜಾತಕದಲ್ಲಿ ಕುಜದೋಷದ ತೀವ್ರತೆಯನ್ನು ಪರಿಶೀಲನೆ ಮಾಡಿಕೊಳ್ಳೋದಕ್ಕೆ, ನಿಮ್ಮ ವೈವಾಹಿಕ ಜೀವನದಲ್ಲೇನಾದರೂ ಸಮಸ್ಯೆಗಳಿದ್ರೆ ಖಂಡಿತವಾಗಿ ಯಾವುದಾದರೂ ಒಬ್ಬ ಒಳ್ಳೆಯ ಜ್ಯೋತಿಷಿಗೆ ಇದನ್ನು ನಿಮ್ಮ ಜಾತಕವನ್ನು ತೋರಿಸೋ ಮೂಲಕ ನಿಮ್ಮ ಬದುಕಿನ ಸಮಸ್ಯೆಗಳನ್ನು ನೀವು ಪರಿಹರಿಸ್ಕೊಳ್ಬಹುದು. ಧನ್ಯವಾದಗಳು. ಈ ವಿಡಿಯೋವನ್ನು ಕುಜದೋಷದ ಬಗ್ಗೆ ಜನಕ್ಕೆ ಮಾಹಿತಿ ನೀಡೋದಕ್ಕೆ, ಕೇವಲ ಮಾಹಿತಿ ನೀಡೋದಕ್ಕೆ ಮಾತ್ರ ಮಾಡಲಾಗಿದೆ ಹೊರತು ಯಾರನ್ನೂ ಕೂಡ ಹೆದರಿಸೋದಕ್ಕೆ ಅಲ್ಲ. ಸೊ ಹಾಗಾಗಿ ಇವಿಷ್ಟು ಮಾಹಿತಿಯನ್ನು ನೀವು ತಿಳ್ಕೊಂಡ್ರೆ ಈ ಕುಜದೋಷ ಯಾಕೆ ಬರುತ್ತೆ, ಯಾರಿಗೆ ಬರುತ್ತೆ ಎಲ್ಲವನ್ನು ಕೂಡ ನಿಮಗೆ ಈಗ ಅರ್ಥವಾಗಿರುತ್ತೆ ಅಂತ ಭಾವಿಸ್ತೀನಿ. ನಿಮಗೆ ಈ ದೋಷದ ಬಗ್ಗೆ ಇನ್ನೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ಧನ್ಯವಾದಗಳು. ಜೈ ಶ್ರೀರಾಮ್. ಹರ ಹರ ಮಹಾದೇವ್.